ಫಿರ್ಯಾದುದಾರ ಆರೋಪಿ ಎರಡು ಮೆನ್ಷನ್ ಇರಬೇಕು. ಒಂದು ಒಂದು ಮರ್ಡರ್ ಮತ್ತು ಕಲ್ಪೆಬಲ್ ಹೋಮಿಸೈಡ್ ಎರಡಕ್ಕೂ ವ್ಯತ್ಯಾಸ ಇದೆ. ಕೊಲೆ ಮತ್ತು ಅಪರಾಧಿಕ ಮಾನವ ಹತ್ಯೆ, ನಾನು ಲೀಗಲ್ ಟರ್ಮ್ ಹೇಳ್ತಾ ಇದ್ದೀನಿ. ಕಲ್ಪೆಬಲ್ ಹೋಮಿಸೈಡಲ್ಲೂ ಎರಡು ಥರ. ಕಲ್ಪೆಬಲ್ ಹೋಮಿಸೈಡ್ ಅಮೌಂಟ್ಸ್ ಟು ಮರ್ಡರ್, ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟ್ಸ್ ಟು ಮರ್ಡರ್. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಸಾವಿಗೆ ಈಡಾಗಿದ್ದಾರೆ. ತಮ್ಮ ಮೂಲಕ ಆ ಕುಟುಂಬಕ್ಕೆ ಸಾಂತ್ವನವನ್ನು ತಿಳಿಸ್ತಾನೆ. ಸಮಾಜಕ್ಕೆ ದೊಡ್ಡ ನಾಯಕರಾಗಿ ಬೆಳೆಯುವಂತಹ ವಯಸ್ಸಿನಲ್ಲಿ ಅವರು ಮೃತರಾಗಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ತನ್ನ ಸ್ವಾರ್ಥಕ್ಕಾಗಿ ಅಮಾಯಕರನ್ನು ನಿರಂತರವಾಗಿ ಬಲಿ ಕೊಡೋದು ನಡೆದೇ ಇದೆ. ಹಾಗಾಗಿ ಬಹಳಷ್ಟು ಜನ ಅಧಿಕಾರಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಗುತ್ತಿಗೆದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಸರ್ಕಾರದ ಧೋರಣೆ. ಇದರ ಮುಂದುವರೆದ ಭಾಗ, ಯಾರು ನಿರಂತರವಾಗಿ 24 ಗಂಟೆ 48 ಗಂಟೆ ಡ್ಯೂಟಿ ಮಾಡಿದ್ರೋ ಆ ಪೊಲೀಸ್ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಿ. ಕಮಿಷನರು, ಜಾಯಿಂಟ್ ಕಮಿಷನರು, DCP, ACP, ಇನ್ಸ್ಪೆಕ್ಟರ್ನ ಇದು ಮಾಡಿದ್ದೀರಿ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಲ್ಪೆಬಲ್ ಹೋಮಿಸೈಡ್ ಆಗಿದೆ, ಒಂದು ಅಪರಾಧ ಕೃತ್ಯ ನಡೆದಿದೆ. ಅಪರಾಧ ಕೃತ್ಯಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್. ಒಂದು ಮೋಟಿವ್, ಅಂದರೆ ಅಪರಾಧಿಕ ಮನೋಭಾವ ಇರಬೇಕು. ಎರಡನೇದು ಪ್ರಿಪ್ರೇಷನ್ ಇರಬೇಕು. ಮೂರನೇದು ಕಮಿಷನ್ ಇರಬೇಕು. ಇಲ್ಲಿ 11 ಜನ ಅಮಾಯಕರು ಬಲಿಯಾದರು. ಈ ಘಟನೆಯ ಹಿಂದೆ ಮೋಟಿವ್ ಯಾರ್ದಿತ್ತು? ಈಗೇನು ಸಸ್ಪೆಂಡ್ ಆಗಿದಾರಲ್ಲ, 24 ಗಂಟೆ ಕೆಲಸ ಮಾಡಿ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ಸಿಗೆ ಮೋಟಿವ್ ಇತ್ತಾ? ಮೋಟಿವ್ ಇದ್ದಿದ್ದು ಇಬ್ಬರಿಗೆ. ಒಂದು ಸಿದ್ದರಾಮಯ್ಯನವರಿಗೆ, ಇನ್ನೊಂದು DK ಶಿವಕುಮಾರ್ ಅವರಿಗೆ. ಏನು ಮೋಟಿವ್ ಇತ್ತು? ಪೊಲಿಟಿಕಲ್ ಗೇನ್ ಅನ್ನ ತೆಗೆದುಕೊಳ್ಳುವಂಥದ್ದು. ಪೊಲಿಟಿಕಲ್ ಗೇನಿಗೋಸ್ಕರ ಇಲ್ಲಿ ಅಪರಾಧಿಕ ನರಹತ್ಯೆ ನಡೆದಿದ್ದಾವೆ. ಯಾರೋ ಗೆದ್ದಿದ್ದು. ಈ ಸರ್ಕಾರಕ್ಕೆ ಮತ್ತೆ RCBಗೆ ಏನ್ರಿ ಸಂಬಂಧ? ಆದ್ರೆ RCB ಗೆದ್ರೆ ಕ್ರೆಡಿಟ್ ನಾನು ತಗೊಳ್ಬೇಕು ಅಂತ ಹೇಳಿ ಸರ್ಕಾರ ಹೋಗಿದ್ದು ಮೋಟಿವ್ ಏನಿದೆ, ಈ ಮೋಟಿವ್ ಇದಾಗಿದೆ. ಎರಡನೇದು ಕಾಸ್ ಆಫ್ ಆ್ಯಕ್ಷನ್. ಕಾಸ್ ಆಫ್ ಆ್ಯಕ್ಷನ್ ಎಲ್ಲಿ ಶುರು ಆಯಿತು? ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳ್ತು, ನಮಗೆ ಬಂದೋಬಸ್ತ್ ಮಾಡೋದಕ್ಕಾಗಲ್ಲ. ನಮ್ಮ ಪೊಲೀಸರು 2 ದಿನದಿಂದ ನಿದ್ದೆ ಇಲ್ಲದೆ ಬಂದೋಬಸ್ತ್ ಮಾಡಿದ್ದಾರೆ. ಇಡೀ ಬೆಂಗಳೂರಿನಲ್ಲಿ RCB ಗೆದ್ದಾಗ ಇಡೀ ರಾತ್ರಿ ಪಟಾಕಿ ಸಿಡಿಸಿದ್ದಾರೆ, ಸಂಭ್ರಮ ಆಚರಣೆ ಮಾಡಿದ್ದಾರೆ. ಪೊಲೀಸರು ಯಾರೂ ಕೂಡ ರೆಸ್ಟಲ್ಲಿಲ್ಲ, ಬಂದೋಬಸ್ತ್ ಮಾಡೋದಕ್ಕಾಗಲ್ಲ ಅಂದರು. ಇವರು ನಾನು ಹೇಳ್ತಾ ಇದ್ದೇನೆ ಮಾಡಲೇಬೇಕು ಅಂತ ಹೇಳಿ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡ್ರು. ಎರಡನೇದು, ಸಾರ್ವಜನಿಕರ ತೆರಿಗೆ ಹಣವನ್ನು ಇವರು ವಿಜಯೋತ್ಸವಕ್ಕೆ ಯಾಕೆ ಖರ್ಚು ಮಾಡಿದರು? ಎರಡನೇದು. ಮೂರನೇದು, ಗುಪ್ತಚರ ಇಲಾಖೆ ಇರುವಂಥದ್ದು ಮುಖ್ಯಮಂತ್ರಿ ಅಂಡರ್ನಲ್ಲಿ. ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿರುತ್ತೆ ಇಷ್ಟು ಜನ ಬರ್ತಾರೆ ಅಂತ. ಅದನ್ನು ನಡೆದು ಹೋಗಲಿ ಅನ್ನೋ ಧೋರಣೆಯಿಂದ ಅನುಮತಿಯನ್ನು ನೀನು ಕೊಡಲೇಬೇಕು ಅಂತ ಹೇಳಿ ಇಲಾಖೆಯ ಅಭಿಪ್ರಾಯ ಇದ್ದರೂ ಕೂಡ ಅದನ್ನು ಓವರ್ ರೂಲ್ ಮಾಡಿ ತಮ್ಮ ಅಧಿಕಾರವನ್ನು ಬಳಸಿ ನಡೆಸೋದಕ್ಕೆ ಹೋದರು. ಮೂರನೇದು, ಇಷ್ಟು ಲಕ್ಷಾಂತರ ಜನ ಬಂದಾಗ ಸಾವು ನೋವು ಉಂಟಾಗಬಹುದು, ಇದಕ್ಕಾಗಿ ಸಿದ್ಧತೆ ಏನು ಮಾಡ್ಕೊಳ್ಬೇಕಿತ್ತು? ಸಾವಿರಾರು ಜನ ಡಾಕ್ಟರ್ಸನ್ನು ಅಪಾಯಿಂಟ್ ಮಾಡಬೇಕಿತ್ತು, ಆಕ್ಸಿಜನ್ ಇದನ್ನು ಇಟ್ಕೊಳ್ಬೇಕಿತ್ತು, ಆಂಬುಲೆನ್ಸ್ ಇಟ್ಕೊಳ್ಬೇಕಿತ್ತು, ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು. ಒಂದು ವೇಳೆ ಪೊಲೀಸರು 48 ಗಂಟೆ ಡ್ಯೂಟಿ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರೈವೇಟ್ ಏಜೆನ್ಸಿಯನ್ನು ತಗೊಂಡು ಸಿದ್ಧತೆ ಮಾಡ್ಕೋಬೇಕಿತ್ತು. ಇದು ಕಂಪ್ಲೀಟ್ ನೆಗ್ಲಿಜೆನ್ಸ್. ಈ ಎಲ್ಲ ಕಾರಣದಕ್ಕಾಗಿ ಇದು ನಡೆದಿರುವಂಥದ್ದು. ಸ್ಪಷ್ಟವಾಗಿ ಕ್ರೆಡಿಟ್ಗಾಗಿ ಕೊಲೆ ಮಾಡಿರುವಂಥದ್ದು ಈ ಸರ್ಕಾರ. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಳೋದಕ್ಕೆ ಅಮಾಯಕರ ಕೊಲೆ ಮಾಡಿದೆ. ಹಾಗಾಗಿ ಈ ಮಾನವ ಹತ್ಯೆ ಆಗೋದಕ್ಕೆ
ಆರೋಪಿ ನಂಬರ್ 1 ನಂಬರ್ ಸಿದ್ದರಾಮಯ್ಯನವರು, ಆರೋಪಿ ನಂಬರ್ 2 ಡಿ ಕೆ ಶಿವಕುಮಾರ್ ಅವರು. ಇವರಿಬ್ಬರಿಗೂ ಕ್ಲಿಯರ್ ದುರುದ್ದೇಶ ಇತ್ತು, ಪೊಲಿಟಿಕಲ್ ಗೇನ್ ತಗೊಳ್ಬೇಕು ಅಂತ. ಮಿಸ್ಯೂಸ್ ಆಫ್ ಪವರ್ ಮಾಡಿಕೊಂಡಿದ್ದು ಇವರು, ಇವರ ತೆವಲಿಗಾಗಿ ನಡೆದಿರುವಂತಹ ಸಾವುಗಳು ಇವು. ಇನ್ನು ಆರೋಪಿ ನಂಬರ್ 3 ಆಗಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೇರಿಸಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಅವರಲ್ಲಿ ಮೋಟಿವ್ ಇಲ್ಲ, ಆದರೆ ಅವರ ನೆಗ್ಲಿಜೆನ್ಸ್ ಇತ್ತು. ಒಬ್ಬ ಗೃಹ ಸಚಿವನಾಗಿ ನೆಗ್ಲಿಜೆನ್ಸ್ ಅವ್ರದ್ದು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಸೋತಿದ್ದಾರೆ. ಹಾಗಾಗಿ ಇದು ಈ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಬೇಕು ಅಂತ ಹೇಳಿ ಇಲ್ಲಿವರೆಗೂ ಈ ಸರ್ಕಾರ ನಾಟಕ ಮಾಡ್ತಾನೆ ಬಂದಿದೆ. ಅಮಾಯಕರನ್ನು ಅರೆಸ್ಟ್ ಮಾಡುವಂಥದ್ದು, ಅಮಾಯಕರನ್ನು ಸಸ್ಪೆಂಡ್ ಮಾಡುವಂಥದ್ದು, ಇವರ ಕುರ್ಚಿಗೆ ಯಾವಾಗೆಲ್ಲ ಬರುತ್ತೆ ಆವಾಗ ಒಂದು ಇಶ್ಯೂನ ತರುವಂಥದ್ದು. ಈ ರೀತಿ ನಾಟಕ ಇದರಲ್ಲಿ ನಡೆಯೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದರ ಹೊಣೆಯನ್ನು ನೇರವಾಗಿ ಮುಖ್ಯಮಂತ್ರಿಗಳು ಹೊತ್ತುಕೊಳ್ಬೇಕು. ಇದರ ಹೊಣೆಯನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೊತ್ತುಕೊಳ್ಬೇಕು. ನೀವು ಹತ್ತಿದ್ದೀರಿ, ಕಣ್ಣೀರಿಗೆ ಬೆಲೆ ಇದೆ, ಗೌರವ ಕೊಡ್ತೀವಿ. ನಾನು ಅಂದ್ಕೊಂಡಿದ್ದೇನೆ ಅದು ಪ್ರಾಯಶ್ಚಿತ್ತದ ಕಣ್ಣೀರು ಅಂತ. ಆದರೆ ಆ ಪ್ರಾಯಶ್ಚಿತ್ತ ಯಾವಾಗ ಆಗತ್ತೆ ಅಂದರೆ, ನಿಮ್ಮ ಕಣ್ಣೀರಿಗೆ ಯಾವಾಗ ಬೆಲೆ ಬರುತ್ತೆ ಅಂದರೆ, ನೀವು ರಾಜೀನಾಮೆಯನ್ನು ನೈತಿಕ ಹೊಣೆ ಹೊತ್ತು ಬರೆದಾಗ. ಮುಖ್ಯಮಂತ್ರಿಗಳು ಈ ಸಾವಿಗೆ ನೈತಿಕವಾಗಿ ಹೊಣೆಯನ್ನು ಹೊತ್ತುಕೊಳ್ಳಲೇಬೇಕು. ಇನ್ನು ಪಾಪ ಗೃಹ ಸಚಿವರು ತನ್ನ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಬಹುತೇಕ ಹೋಮ್ ಮಿನಿಸ್ಟ್ರಿಗೆ ಆ ಹೆರಾರ್ಕಿ ರ್ಯಾಂಕಿಂಗ್ ಸಿಸ್ಟಮು ಇನ್ನೂ ಅರ್ಥ ಆಗಿಲ್ಲ ಇರಬೇಕು. FIR ಅಂದರೆ ಏನು, ಚಾರ್ಜ್ ಶೀಟ್ ಅಂದರೆ ಏನು, ಕ್ರೈಮ್ ರಿಜಿಸ್ಟರ್ ಅಂದರೆ ಏನು ಅಂತ ಇವತ್ತಿಗೂ ಅರ್ಥ ಆಗದೇ ಇರಬಹುದು ಹೋಮ್ ಮಿನಿಸ್ಟ್ರಿಗೆ. ಆದರೆ ಆ ಸ್ಥಾನದಲ್ಲಿ ಇರೋದಕ್ಕೆ ನೀವು ಅರ್ಹತೆಯನ್ನು ಹೊಂದಿಲ್ಲ. ಹಾಗಾಗಿ ನೀವು ರಾಜೀನಾಮೆ ಕೊಡಬೇಕು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಸೊ ಹಾಗಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ ನನಗೆ ಗೊತ್ತಿದೆ. ಒಂದು FIR ಆಗುತ್ತೆ, ಒಂದು ಪಂಚನಾಮ ಆಗುತ್ತೆ, 164 ಸ್ಟೇಟ್ಮೆಂಟನ್ನು ಮಾಡ್ತಾರೆ, ಆಮೇಲೆ ಚಾರ್ಜ್ ಶೀಟ್ ಕೊಡ್ತಾರೆ. ಅದರಲ್ಲಿ ಸತ್ಯ ಎಲ್ಲಿರುತ್ತೆ? ಈ ಪ್ರಕರಣದ ತನಿಖೆ ಯಾವ ನ್ಯಾಯ ಪ್ರಕ್ರಿಯೆಯಲ್ಲಿ ಮಾಡಿದರೆ ಮೊದಲನೇ ಆರೋಪಿ ಸಿದ್ದರಾಮಯ್ಯನವರೇ ಆಗಬೇಕು. ನ್ಯಾಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತಂದರೆ ಡಿ ಕೆ ಶಿವಕುಮಾರ್ ಅವರೇ ಈ ಪ್ರಕರಣದ ಆರೋಪಿ ಆಗಬೇಕು, ಈ ಕೊಲೆಗೆ ಅವರೇ ಹೊಣೆಗಾರರಾಗಬೇಕು. ಹಾಗಾಗಿ ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಅಮಾಯಕರ ತಲೆ ತಂಡವನ್ನು ವಿರೋಧ ಮಾಡ್ತವೆ. ಪ್ರಾಮಾಣಿಕ ಅಧಿಕಾರಿ ಕಮಿಷನರ್ನ ಸಸ್ಪೆಂಡ್ ಮಾಡಿರುವಂಥದ್ದು, ಈ ಸ್ಟೇಷನ್ನ ACP ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು, ಇದು ನಿಮ್ಮ ತೆವಲಿಗೆ ಇನ್ನೊಬ್ಬ ಅಮಾಯಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ. ಇದನ್ನು ಪಿಕ್ ಪಾಕೆಟ್ ಸರ್ಕಾರ ಅಂತಾರೆ. ಪಿಕ್ ಪಾಕೆಟ್ ಮಾಡುವಂಥವನು 10 ರೂಪಾಯಿನ ಬಿಸಾಕಿ ಅವನ ಗಮನವನ್ನು ಆ ಕಡೆ ಸೆಳೆದು ತನ್ನ ಜೇಬಿನಿಂದ ಲಕ್ಷಾಂತರ ರೂಪಾಯಿ ಲಪ್ಸಾಯಿಸ್ತಾನಲ್ಲ, ಅವನು ಪಿಕ್ ಪಾಕೆಟರ್. ಈ ಸರ್ಕಾರ ತನ್ನ ಗಮನವನ್ನು ಬೇರೆ ಕಡೆ ಸೆಳೆದು ಸ್ವಾರ್ಥಕ್ಕಾಗಿ ಅಮಾಯಕರ ಬಲಿ ಕೊಟ್ಟಿದೆ. ಹಾಗಾಗಿ ನಾವು ನ್ಯಾಯಯುತವಾದಂತಹ ಹೋರಾಟ ಮಾಡ್ತೇವೆ. ಮಾನ್ಯ ACP ಅವರಿಗೆ ನಮ್ಮ ದೂರಿನ ಪ್ರತಿಯನ್ನು ಕೊಟ್ಟಿದ್ದೇನೆ. ಇದು ಮನವಿಯಲ್ಲ, ದೂರಿನ ಪ್ರತಿ. ಇದನ್ನು ಈ ಪ್ರಕರಣದ FIR ಆಗಿ ಇದನ್ನು ಕನ್ವರ್ಟ್ ಮಾಡಬೇಕು. ಮಾಡದೇ ಇದ್ದರೆ ನಾವು ಇದರ ಮೇಲೆ ಕೋರ್ಟಿಗೆ ಕೂಡ ಹೋಗ್ತಾನೆ, PCR ನಾನು ರಿಜಿಸ್ಟರ್ ಮಾಡ್ತಾನೆ. ಅದಕ್ಕಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಯುತ ತನಿಖೆಗೆ, ನ್ಯಾಯ ಪ್ರಕ್ರಿಯೆಯಲ್ಲಿ, ತನಿಖಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಪಾಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ.